ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಮಾಘ ಮಾಸ, ಶುಕ್ಲ ಪಕ್ಷ, ಷಷ್ಠಿ ತಿಥಿ, ರೇವತಿ ನಕ್ಷತ್ರ, ಶನಿವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಹಾಸನದಲ್ಲಿ ಜೆಡಿಎಸ್ ರಜತ ಮಹೋತ್ಸವ ಸಮಾವೇಶ, ಜನಸ್ತೋಮ ವೀಲ್ಚೇರ್ನಲ್ಲಿ ದೇವೇಗೌಡ್ರ ಎಂಟ್ರಿ, ಕೇಂದ್ರ ಸಚಿವ ಎಚ್.ಡಿ.ಕೆಯಿಂದ ಉದ್ಘಾಟನೆ, ಜೋಡೆತ್ತಿನಂತೆ ನಿಂತ ನಿಖಿಲ್ ಕುಮಾರಸ್ವಾಮಿ ಹಾಗೂ ಸೂರಜ್ ರೇವಣ್ಣ, ಚೀನಾ ಚೆಲುವೆ ಕೈಹಿಡಿದ ಕಾಫಿನಾಡ ಯುವಕ, ಅದ್ದೂರಿ ಅಂತಾರಾಷ್ಟ್ರೀಯ ವಿವಾಹ, ಆಸ್ಟ್ರೇಲಿಯಾದಲ್ಲಿ ಲವ್, ಚಿಕ್ಕಮಗಳೂರಿನಲ್ಲಿ ವೆಡ್ಡಿಂಗ್, ರೂಪಕ್ ಮತ್ತು ಜೇಡ್ ಪ್ರೇಮಕತೆ, ಮಂಡ್ಯದಿಂದ 2028ಕ್ಕೆ ಯಾರನ್ನ ಒದ್ದು ಓಡಿಸ್ತಾರೆ ಅಂತ ಜನ ತೋರಿಸ್ತಾರೆ ಎಂದು ಚೆಲುವರಾಯಸ್ವಾಮಿ ಹೇಳಿಕೆಗೆ ಎಚ್.ಡಿ.ಕೆ ಖಡಕ್ ಉತ್ತರ. ಜೊತೆಗೆ ಬ್ರೋಕರ್ ಸರ್ಕಾರ ಎಂದು ಕಿಡಿ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರಿನಲ್ಲಿ ಜಾನುವಾರು ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಸಿ ಕ್ಯಾಮೆರಾ ಸುಳಿವು ಆಧರಿಸಿ ನಂಜನಗೂಡು ಟೌನ್ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮೈಸೂರು ಜಿಲ್ಲೆಯ ಕೆಸರೆ ನಿವಾಸಿಗಳಾದ ಸುಲೈಮಾನ್ ಹಾಗೂ ಸಿದ್ದಿಕ್ ಪಾಷಾ ಬಂಧಿತ ಆರೋಪಿಗಳಾಗಿದ್ದಾರೆ. ನಂಜನಗೂಡು ಮಾತ್ರವಲ್ಲದೆ ಎಚ್.ಡಿ. ಕೋಟೆ, ಬಿಳಿಗೆರೆ ಹಾಗೂ ಟಿ. ನರಸೀಪುರ ಪ್ರದೇಶಗಳಲ್ಲಿ ಸಹ ಜಾನುವಾರು ಕಳ್ಳತನ ನಡೆಸಿ ತಲೆಮರೆಸಿಕೊಂಡಿದ್ದ ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿವಿಧ ಪ್ರದೇಶಗಳ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ಪರಿಶೀಲಿಸಿ ಆರೋಪಿಗಳನ್ನು ಪತ್ತೆ ಹಚ್ಚಲಾಗಿದೆ. ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆಯನ್ನು ಪೊಲೀಸರು ಕೈಗೊಂಡಿದ್ದಾರೆ. ಈ ಕಾರ್ಯಾಚರಣೆಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನ ದಿವಾನ್ ರಸ್ತೆಯಲ್ಲಿರುವ ಸಂಕಲ್ಪ ಎನ್ಕ್ಲೇವ್ ಅಪಾರ್ಟ್ಮೆಂಟ್ನಲ್ಲಿ ಬಣ್ಣ ಹಚ್ಚುವ ವೇಳೆ ಭೀಕರ ದುರ್ಘಟನೆ ಸಂಭವಿಸಿದೆ. ಅಪಾರ್ಟ್ಮೆಂಟ್ಗೆ ಪೇಂಟಿಂಗ್ ಮಾಡುತ್ತಿದ್ದ ಕ್ಯಾತಮಾರನಹಳ್ಳಿ ನಿವಾಸಿ 47 ವರ್ಷದ ಸತೀಶ್ ಅವರು ಮೇಲಿಂದ ಕೆಳಗೆ ಬಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ನಿನ್ನೆ ಸಂಜೆ ಈ ಘಟನೆ ನಡೆದಿದ್ದು, ಹಳೆಯ ಹಗ್ಗ ಕಟ್ ಆಗಿ ಅವರು ಕೆಳಗೆ ಬಿದ್ದಿದ್ದಾರೆ ಎನ್ನಲಾಗಿದೆ. ಕೆಲಸಕ್ಕೆ ಕರೆದುಕೊಂಡು ಬಂದಿದ್ದ ಕಾಂಟ್ರಾಕ್ಟರ್ ದೀಪಕ್ ಅವರ ನಿರ್ಲಕ್ಷ್ಯವೇ ಸಾವಿಗೆ ಕಾರಣವೆಂದು ಮೃತರ ಕುಟುಂಬಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ಈ ಸಂಬಂಧ ಲಕ್ಷ್ಮೀಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶವಗಾರದ ಬಳಿ ಕುಟುಂಬಸ್ಥರ ಆಕ್ರಂದನ ಮನಕಲಕುವಂತಿತ್ತು. ಆಮೇಲೆ ಬೆಳಿಗ್ಗೆ ಹೋದ, ಮಧ್ಯಾಹ್ನ ಗಂಟೆ ಕೆಲಸ ಮಾಡ್ದ, 1:20 ಅಷ್ಟರಲ್ಲಿ ಹಗ್ಗ ಕಟ್ಟಾಗಿ ಕೆಳಗಡೆ ಬಿದ್ದರು. ಅಲ್ಲ, ಅದಕ್ಕೆ ಸೇಫ್ಟಿ ಏನು ಹಾಕೊಂಡಿರಲಿಲ್ಲ? ಈಗ ಸೇಫ್ಟಿ ಇಲ್ಲಿ ಆ ಥರ ಅಷ್ಟು ದೊಡ್ಡ ಬಿಲ್ಡಿಂಗ್ ಹತ್ತಿ ಕೆಲಸ ಮಾಡೋದು ಸರಿ ಅಂತ ನಿಮ್ಮ ಸೇಫ್ಟಿ ಮೆಜರ್ಸ್ ಏನು ಕೊಟ್ಟಿರಲ್ಲ ಇಂಜಿನಿಯರ್? ಸೇಫ್ಟಿ ಮೆಜರ್ಸ್ ಏನು ಇತ್ತು ನಿಮಗೆ? ಅದು ಸೇಫ್ಟಿ ಅಂದರೆ ಅವರು ಏನೂ ಯೂಸ್ ಮಾಡಿರಲಿಲ್ಲ. ಹಗ್ಗದಲ್ಲಿ ಮಾಮೂಲಿ ಇಳಿದಿದ್ರು. ಹಗ್ಗ ಸೆಂಟ್ರ್ ಯಾರು ಕರೆದಿದ್ದು ಇಂಜಿನಿಯರ್ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅಲ್ಲ, ಈಗ ಕೆಲಸ ಕರ್ಕೊಂಡು ಹೋಗ್ತಾ ಇದ್ದಿದ್ದು ಯಾರು? ಕರ್ಕೊ ಹೋಗಿದ್ದು ಇವರೇ, ಸತೀಶ್ ಅವರೇ. ಸತೀಶ್ ಅವ್ರ ಮೇಸ್ತ್ರಿನವರು? ಅವ್ರ ಮೇಸ್ತ್ರಿ. ಹೆಲ್ಮೆಟು ಅಥವಾ ಇನ್ನೊಂದೇನೋ ದಾರ ಗಿರ ಕಟ್ಕೊಂಡು ಹಿಡಿಯೋದು, ಬೆಲ್ಟ್ ಗಿಲ್ಟ್ ಹಾಕೊಂಡು ಮಾಡ್ತೀರಾ? ಸೇಫ್ಟಿ ಬೆಲ್ಟ್, ಅದು ಸೇಫ್ಟಿ ಬೆಲ್ಟು ಅವೆಲ್ಲ ಏನೋ ಕೊಟ್ಟಿರೋದಿಲ್ವಾ ಅಂತ? ಅದು ಕೊಟ್ಟಿರಲಿಲ್ಲ. ಅದನ್ನು ಎಷ್ಟು ಬೇರೆ ಬೇರೆ ಕಡೆ ಅಂದರೆ ಇದು ಒಂದೇ ಬಿಲ್ಡಿಂಗ್ ಮಾಡ್ತಿರೋ ಬೇರೆ ಬಿಲ್ಡಿಂಗು ಹೋಗ್ಕೊಂಡಿರೋ? ಮಾಮೂಲಿ ನಾವು ನೆನ್ನೆನೇ ಬಂದಿರೋದು ಅವ್ರ ಹತ್ರ ಫಸ್ಟು. ನೀವು ಯಾವರು? ಅಲ್ಲೇ ಕ್ಯಾತ್ಮಳ್ಳಿ ಅವರು. ಅಂದರೆ ಏನು ದಾರ ಸರಿ ಇರಲಿಲ್ವ ಅಂತ? ದಾರ ಸ್ವಲ್ಪ ಇದಾಗಿತ್ತು. ಅದೇ ಬೆಳಗ್ಗೆ ಸಂಜೆ ಗಂಟೆ ಮಧ್ಯಾಹ್ನ ಗಂಟೆ ಕೆಲಸ ಮಾಡಿದ್ವು. 1:20 ಅಷ್ಟೊತ್ತರಲ್ಲಿ ಮಾಮೂಲಿ ಹಗ್ಗ ಸೆಂಟ್ರ್ ಕಟ್ಟಾಯಿತು, ಕೆಳಗೆ ಬಿದ್ದು. ನೀವೇನು ಮಾಡ್ತೀರಿ? ನಾವು ಮೇಲ್ಗಡೆ ಇದ್ದು. ನೀವು ಮೇಲ್ಗಡೆ ಇದ್ರಿ? ಹಿಡ್ಕೊಂಡಿದ್ದು ಇವರನ್ನೇ. ನೀವೇ ಹಗ್ಗ ಹಿಡ್ಕೊಂಡಿದ್ದ? ಹಗ್ಗ ಮಧ್ಯದಲ್ಲಿ ಕಟ್ಟಾಗಿದ್ದ? ಎಷ್ಟು ಫ್ಲೋರಿಂದ ಕೆಳಗಡೆ ಬಿದ್ದಿದ್ದವರು? ಒಂದು 2 ಫ್ಲೋರ್, 5 ಫ್ಲೋರ್ ಇರೋದು, ಒಂದು 3 ಫ್ಲೋರ್ ಇಳಿದಿದ್ರು. 4ನೇ ಫ್ಲೋರ್ ಮಾಡಬೇಕಾದ್ರೆ ಹಗ್ಗ ಕಟ್ಟಾಗಿತ್ತು. ಈಗ ಹಾಸನದ ಪ್ರಮುಖ ಸುದ್ದಿಗಳು.
ಹಾಸನದಲ್ಲಿ ನಡೆಯುತ್ತಿರುವ ಜೆಡಿಎಸ್ ರಜತ ಮಹೋತ್ಸವದ ಭವ್ಯ ಜನತಾ ಸಮಾವೇಶಕ್ಕೆ ಭಾರೀ ಜನಸ್ತೋಮ ಸಾಕ್ಷಿಯಾಯಿತು. ಸಮಾವೇಶದ ವೇದಿಕೆಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ವೀಲ್ಚೇರ್ನಲ್ಲಿ ಪ್ರವೇಶಿಸಿದ ಕ್ಷಣವೇ ಕಾರ್ಯಕರ್ತರು ಜೈಕಾರ ಹಾಕಿ ಸಂಭ್ರಮಿಸಿದರು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸಮಾವೇಶವನ್ನು ಅಧಿಕೃತವಾಗಿ ಉದ್ಘಾಟಿಸಿದರು. ವೇದಿಕೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಹಾಗೂ ಸೂರಜ್ ರೇವಣ್ಣ ಜೋಡೆತ್ತುಗಳಂತೆ ನಿಂತು ಪಕ್ಷದ ಏಕತೆಯನ್ನು ಪ್ರದರ್ಶಿಸಿದರು. ನಿಖಿಲ್ ಹೆಸರು ಉಚ್ಚರಿಸಿದ ಕ್ಷಣವೇ ಕಾರ್ಯಕರ್ತರು ಹುಚ್ಚೆದ್ದು ಕೂಗಿ ಸಮಾವೇಶದ ವಾತಾವರಣ ಮತ್ತಷ್ಟು ಕಾವೇರಿತು. ಬೇಲೂರು ತಾಲೂಕಿನ ಮದಗಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಾರೀಮರ ಸರ್ಕಾರಿ ಪ್ರೌಢಶಾಲೆಗೆ ಕಳಂಕ ತರುವ ಉದ್ದೇಶದಿಂದ ಕೆಲ ಕಿಡಿಗೇಡಿಗಳು ಸುಳ್ಳು ಸುದ್ದಿಗಳನ್ನು ಹಬ್ಬಿಸುತ್ತಿರುವುದು ಖಂಡನೀಯ ಎಂದು ಶಾಲೆಯ ಎಸ್ಟಿಎಂಸಿ ಸದಸ್ಯರು ಹಾಗೂ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಲೆಯನ್ನು ಬಾಡಿಗೆಗೆ ನೀಡಲಾಗಿದೆ ಎಂಬ ಆರೋಪಗಳು ಸಂಪೂರ್ಣ ಸುಳ್ಳು ಹಾಗೂ ಆಧಾರರಹಿತವಾಗಿದ್ದು, ಶಾಲೆಯ ಉತ್ತಮ ಹೆಸರಿಗೆ ಧಕ್ಕೆ ತರುವ ಯತ್ನವಾಗಿದೆ ಎಂದು ಅವರು ಆರೋಪಿಸಿದರು. ಈ ಆರೋಪಗಳನ್ನು ವಕೀಲ ಜಯಣ್ಣ ಹಾಗೂ ಕೆಲವರು ಉದ್ದೇಶಪೂರ್ವಕವಾಗಿ ಹರಡುತ್ತಿದ್ದಾರೆ ಎನ್ನಲಾಗಿದೆ. ಈ ಕುರಿತು ಪೊಲೀಸ್ ಠಾಣೆ, ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಯಾರೋ ಇವರು ಹೊರಗಡೆಯಿಂದ ಬಂದು ಕಾಂಟ್ರಾಕ್ಟರ್ ಹತ್ರ ಕೆಲಸ ಮಾಡೋದಂತ ಕಾರ್ಮಿಕರು ಇಲ್ಲಿ ರಾತ್ರಿ ಹೊತ್ತು ಮಲಗಕ್ಕೆ ಚಳಿ ಮಲಗಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಬಂದಿದ್ದಾರೆ. ಬಂದು ಈ ಶಾಲೆಯ ಮೂಲೆಯಲ್ಲಿ ಆ ಮೌರಿ ಹತ್ರ ನಿಂತಿದ್ದಾರೆ. ಎಲ್ಲಾರು ಒಂದು ವ್ಯವಸ್ಥೆ ಮಾಡಿಸ್ಕೊಡಿ ಅಂತ ಹೇಳಿ ಕಾಂಟ್ರಾಕ್ಟರ್ಗೆ ಕೇಳಿದ್ದಾರೆ. ಆವಾಗ ಸ್ಕೂಲ್ ಮಾಡಿಸಿದ್ರೋ ಇರಲ್ವೋ ಗೊತ್ತಿಲ್ಲ, ಸಂಜೆ ಹೋಗಿದ್ದಾರೆ. ಇಷ್ಟೊತ್ತಲ್ಲಿ ಏನು ಮಾಡೋಕ್ಕಾಗತ್ತಪ್ಪ, ಎಂತ ಮಾಡೋಣ ಹಾಗೆ ಹೀಗೆ ಅಂತ ಹೇಳಿ ಅವ್ರು ಇದು ಮಾಡಿದ್ದಾರೆ. ಅಷ್ಟಕ್ಕೆ ಅವ್ರು ಇಲ್ಲಿ ಎಲ್ಲರೂ ಬಂದು ಈ ಶಾಲೆಯ ಮೂಲೆಯಲ್ಲೇ ಎಲ್ಲರೂ ಜಗ್ತಿ ಮೇಲೆ ಹೇಗೆ ಎಷ್ಟೋ ಜನ ಬಂದು ದೇವಸ್ಥಾನ ಹತ್ರ ಮಲಗ್ತಾರೆ, ಮುನ್ಸಿಪಾಲಿಟಿ ಹತ್ರ ಮಲಗ್ತಾರೆ, ಮತ್ತೆ ಬಸ್ ಸ್ಟ್ಯಾಂಡ್ ಹತ್ರ ಮಲಗ್ತಾರೆ, ಎಲ್ಲಿ ಬೇಕಾದ್ರೂ ಮಲಗ್ತಾರೆ. ವಲಸಿಗರು ಬಂದವರು ಮಲಗಬೇಕು ಅಂತ ಕತ್ಲೆ ಹೊತ್ತಲ್ಲಿ. ಅದೇ ರೀತಿ ಇಲ್ಲಿಗೂ ಬಂದಿದ್ದಾರೆ. ಇಲ್ಲಿಗೆ ಬಂದಾಗ ಏನಾಗಿದೆ ಅಂತ ಅಂದ್ರೆ ಇಲ್ಲಿ ಇದ್ದಣ್ಣವರು ಮತ್ತೆ ವಕೀಲರು ಮತ್ತೆ ಅವ್ರ ಜೊತೆ ಯಾರೋ ಇದ್ದಂತಾರೋ ಅವ್ರ ಹೆಸರುಗಳು ನನಗೆ ಗೊತ್ತಿಲ್ಲ. ಕೆಲವರು ಎಲ್ಲ ಬಂದು ಯಾಕಪ್ಪ ಇಲ್ಲಿ ನಿಂತಿದ್ರಿ, ಏನು ಎಂತು ಅಂತೆಲ್ಲ ಕೇಳಿದ್ದಾರೆ. ಕೆಲಸ ಮಾಡಕ್ಕೆ ಬಂದಿದ್ದಾರೆ. ಇದರಲ್ಲಿ ಯಾವುದೇ ತರದ ಗೊಂದಲ ಬೇಡ ನಮಗೆ. ಇದು ಚಂದನಹಳ್ಳಿ ಗ್ರಾಮದ ಶಾಲೆ, ಇದು ಚಂದನಹಳ್ಳಿ ಸಂಬಂಧಪಟ್ಟಂತದ್ದು. ಆ ಒಂದು ಸರ್ವೆ ನಂಬರ್ ಬರ್ತದೆ. ಆ ಕೆಲಸ ಆಗ್ಬೇಕಾಗಿರೋದು ಸಹ ಚಂದನಹಳ್ಳಿ ಗ್ರಾಮದಲ್ಲೇ. ಈಗ ಇಲ್ಲಿ ಏನಾಗಿದೆ ಅಂದ್ರೆ, ಈಗ ಅವರು ಸಂಜೆ ಬಂದ್ಬಿಟ್ಟಿದ್ದಾರೆ. ಪಾಪ ಬೆಳಗ್ಗೆ ಬಂದಿದ್ರೆ ಬೇರೆ ಏನೋ ಅರೇಂಜ್ಮೆಂಟ್ ಮಾಡ್ಕೊಬಿಡೋರು. ಸಂಜೆ ಬಂದ ಮೇಲೆ ಅವ್ರಿಗೆ ಉಳ್ಕೊಳ್ಳಿಕ್ಕೆ ಸಮಸ್ಯೆ ಆಗಿದೆ. ಇಲ್ಲೆಲ್ಲೂ ಆ ತರದ ವ್ಯವಸ್ಥೆ ಇಲ್ಲ. 4 ದಿನದಿಂದ ತರಬೇತಿಲಿದ್ದೆ ನಾನು. ನನಗೆ ಟ್ರೈನಿಂಗ್ ಆಗ್ತಿದ್ದೆ, HM ಟ್ರೈನಿಂಗ್, ಹಾಸನದಲ್ಲಿ ಟ್ರೈನಿಂಗ್ ಅಲ್ಲಿದ್ದೆ. ಒಬ್ಬರು ಮಾಸ್ಟರ್ಗೆ ಚಾರ್ಜ್ ಹಾಕಿ ಹೋಗಿದ್ದೆ. 4 ದಿನ ನೆನ್ನೆ ಮುಗಿಸಿ ಟ್ರೈನಿಂಗ್. ಇವತ್ತು ಬಂದೆ ನಾನು. ಆಕ್ಚುಲಿ ಶಶಿಧರ್ ಸರ್ಗೆ ಹಾಕಿದ್ದೆ, ಚಾರ್ಜ್ ಹಾಕಿದ್ದೆ. ಅವ್ರೀಗ ನನಗೆ ಕೇಳಿದ್ರು, ಈ ತರ ಸರ್ ಹಿಂಗೆ ಲೇಬರ್ಸ್ ಒಂದು ಅಲ್ಲಿ CC ರೋಡ್ ಮಾಡೋ ಜೊತೆಗೆ ನಮ್ದೊಂದು ಟಾಯ್ಲೆಟ್ ರೂಮ್ ಖಾಲಿ ಇತ್ತು, ಟಾಯ್ಲೆಟ್ ರೂಮ್ ಕೆಲಸ ಬಾಕಿ ಇತ್ತು, ಅದನ್ನು ಮಾಡಿಸ್ಬೇಕಾಗಿತ್ತು. ಅದು ಉದ್ದೇಶ ಇತ್ತು. ಅದನ್ನು ನಮ್ಮ ದರ್ಶನ್ ಅವರೇ ಮಾಡ್ತಿರೋದು, ಸರಿನಾ? ಅವ್ರು ನನಗೆ ಫೋನ್ ಮಾಡಿ ಹೇಳಿದ್ರು, ಹಿಂಗೆ ಸರ್ ಬಂದಿದ್ದಾರೆ, ಅವ್ರಿಗೇನಾದ್ರೂ ವ್ಯವಸ್ಥೆ ಮಾಡ್ಕೊಡಕ್ಕಾಗುತ್ತಾ? ನಾಳಿಂದ ಅವರು ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಈಗ ಕ್ಲಾಸ್ ಹೊರಗಡೆ ಬೇಕಾದ್ರೆ ಇದು ಇರಲಿ, ಬೇಕಾದ್ರೆ ಲಗೇಜ್ ಅವ್ರು ತಂದಾರಲ್ಲ, ಆ ಲಗೇಜ್ ಬೇಕಾದ್ರೆ ಅಲ್ಲ ಒಂದು ಅದೇ ಹೊಸ ರೂಮ್ ಇದೆಯಲ್ಲ, ಟಾಯ್ಲೆಟ್ ರೂಮ್, ಅದ್ರಲ್ಲಿ ಬೇಕಾದ್ರೆ ಇಟ್ಕೊಳ್ಳಿಬೇಕಂತ ಹೇಳಿದೆ ನಾನು. ಅಷ್ಟಕ್ಕೆ ಅವರು ಅಲ್ಲಿ ಆ ರೀತಿ ಬಂದಿದ್ದಾರೆ. ಅವರ ಮಾಡಿರ್ತಕ್ಕಂಥ ವಿಷಯಗಳನ್ನ ನಾನು ನೋಡಿದೆ. ಅಲ್ಲಿ ಹೊರಗಡೆ ಇರ್ತಕ್ಕಂಥ ಜನಗಳು ಕರೆದು ಬಿಟ್ಟು ಅವ್ರಿಗೆ ಧಮಕಿ ಹಾಕಿ ಇದು ಮಾಡಿ ಅಂತ ಹೇಳಿ ಅವ್ರು ಸುಮ್ಮನೆ ಅವ್ರಿಗೇನೋ ಇದು ಮಾಡಿಬಿಟ್ಟು ಆ ರೀತಿ ನನಗೆ ಇವತ್ತು ನಾನು ನ್ಯೂಸಲ್ಲಿ ಪೇಪರ್ ನೋಡಿದೆ, 2 ದಿನಕ್ಕೆ 10,000 ರೂಪಾಯಿ ಬಾಡಿಗೆ ತಗೊಂಡಿದ್ದಾರೆ ಅಂತಕ್ಕಂಥ ಒಂದು ವಿಚಾರ ಅದರಲ್ಲಿದೆ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಕಾಫಿನಾಡಿನಲ್ಲಿ ಸಾಗರ ದಾಟಿ ಬಂದ ಅಪರೂಪದ ಪ್ರೇಮಕತೆ ಇದೀಗ ಮದುವೆಯಾಗಿ ರೂಪ ಪಡೆದಿದೆ. ಚಿಕ್ಕಮಗಳೂರು ನಗರದ ಹೌಸಿಂಗ್ ಬೋರ್ಡ್ ನಿವಾಸಿ ಯುವಕ ರೂಪಕ್ ಅವರು ಚೀನಾ ಮೂಲದ ಯುವತಿ ಜೇಡ್ ಅವರನ್ನು ವಿವಾಹವಾಗಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ಇಬ್ಬರ ನಡುವೆ ಪ್ರೀತಿ ಮೊಳೆದು ಕುಟುಂಬಗಳ ಒಪ್ಪಿಗೆಯೊಂದಿಗೆ ಭಾರತದಲ್ಲಿ ಅದ್ದೂರಿ ಮದುವೆ ನಡೆದಿದೆ. ಚಿಕ್ಕಮಗಳೂರಿನ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಭಾರತ ಹಾಗೂ ಚೀನಾ ಸಂಪ್ರದಾಯಗಳನ್ನು ಒಗ್ಗೂಡಿಸಿ ವಿವಾಹ ನೆರವೇರಿತು. ಚೀನಾದಿಂದ ಮಗಳನ್ನ ಕರೆತಂದ ಜೇಡ್ ಅವರ ಪೋಷಕರು ಧಾರೆ ಎರೆದರು. ಕಾಫಿನಾಡಿನ ಸೌಂದರ್ಯಕ್ಕೆ ಮಾರುಹೋದ ಜೇಡ್ ಸಂತಸ ವ್ಯಕ್ತಪಡಿಸಿದರು. ನಾವಿಬ್ಬರು ಆಸ್ಟ್ರೇಲಿಯಾದಲ್ಲಿ ಓದ್ತಾ ಇದ್ವಿ, ಮಾಸ್ಟರ್ಸ್ ಮಾಡ್ತಾ ಇದ್ವಿ. ಸೊ ಆವಾಗ ನಾನು ಜೇಡನ್ನು ಮೀಟ್ ಆಗಿದ್ದು. ಸೊ ನಾನು ಆಸ್ಟ್ರೇಲಿಯಾದಲ್ಲಿ ಆಲ್ಮೋಸ್ಟ್ 12 ಇಯರ್ಸಿಂದ ಇದ್ದೀನಿ. ಸೊ ಐ ನೋ ಹರ್ ಫ್ರಮ್ ಲಾಂಗ್ ಟೈಮ್. ಸೊ ಹಾಗಾಗಿ ಆವಾಗಿಂದ ನನಗೆ ಜೇಡ್ ಪರಿಚಯ ಆಗಿದ್ದು. ಸೊ ವಿ ಯೂಸ್ ಟು ಬಿ ಅ ರಿಯಲಿ ಗುಡ್ ಫ್ರೆಂಡ್ಸ್. ಆ್ಯಂಡ್ ದೆನ್ ಆಫ್ಟರ್ ದಟ್ ಈವನ್ ನಾನು ಅಲ್ಲೇ ಓದಿದ್ದು. ಸೊ ಇಬ್ಬರು ಮಾಸ್ಟರ್ಸ್ ಡಿಗ್ರೀಸು ಮಾಡೋದಕ್ಕೆ ಹೋಗ್ತಿದ್ದು. ಹೌದು, ನಮ್ಮ ಪೇರೆಂಟ್ಸು ಚಿಕ್ಕಮಗಳೂರಲ್ಲಿರೋದು, ಅವ್ರ ಪೇರೆಂಟ್ಸು ಚೈನಾದಲ್ಲಿರೋದು.
ಸೊ ಈವನ್ ದ ಡಿಫ್ರೆಂಟ್ ಕಂಟ್ರೀಸ್ ಅದು ನಮಗೆ ಕಲ್ಚರಲ್ ವ್ಯಾಲ್ಯೂಸ್ ಎಲ್ಲದು ಆಲ್ಮೋಸ್ಟ್ ಸೇಮೇ. ಸೊ ದೇ ಫಾಲೋ ಬುದ್ಧಿಸಮ್ ಫಾಲೋ ಮಾಡ್ತಾರೆ. ಸೊ ಎಲ್ಲ ವ್ಯಾಲ್ಯೂಸ್ ಎಲ್ಲ ಸೇಮ್ ಇರೋದ್ರಿಂದ ನಮಗೇನು ತುಂಬ ಡಿಫ್ರೆನ್ಸ್ ಅನ್ಸೋದಿಲ್ಲ. ಏನು ಲ್ಯಾಂಗ್ವೇಜ್ ಒಂದು ಸ್ವಲ್ಪ ಡಿಫ್ರೆಂಟ್ ಇರ್ಬೋದು, ಫುಡ್ ಸ್ವಲ್ಪ ಡಿಫ್ರೆಂಟ್ ಇರ್ಬೋದು, ಬಟ್ ದೇ ಲವ್ ಅವರ್ ಫುಡ್, ವಿ ಲವ್ ದೇರ್ ಫುಡ್. ಸೊ ಆ ಥರ ಏನೂ ತೊಂದರೆ ಒಪ್ಪಿದ್ದಾರೆ. ಸೊ ಅವರಿಗೂ ಇವರು ಒಬ್ಬನೇ ಮಗಳು ಅವರಿಗೂ. ಸೊ ಅವರಿಗೂ ಯಾಕಂದರೆ ನಾವಿರೋದು ಸೆಟಲ್ ಆಗಿರೋದು ಆಸ್ಟ್ರೇಲಿಯಾದಲ್ಲೇ ಇರೋದ್ರಿಂದ ಸೊ ಅವ್ರಿಗೇನು ತೊಂದರೆ ಇಲ್ಲ. ಸೊ ಬಟ್ ದೇ ರೆಸ್ಪೆಕ್ಟ್ ಇಂಡಿಯನ್ ಕಲ್ಚರ್. ಸೊ ಹಾಗಾಗಿ ಏನು ತೊಂದರೆ ಇಲ್ಲ. ಅವರು ಖುಷಿಪಟ್ಟರು ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರನೇ ಅವರು ಎಲ್ಲ ಬಂದು ಎಲ್ಲ ಥರ ಫುಡ್ ಎಲ್ಲ ಟ್ರೈ ಮಾಡಿ ನಮ್ಮದು ಹಿಂದೆ ಎಲ್ಲ ಟ್ರೆಡಿಷನ್ ಅವರು ಸ್ಯಾರಿ ಎಲ್ಲ ವೇರ್ ಮಾಡೋಕ್ಕೆ ಇಷ್ಟಪಟ್ಟು ಅವರೇ ವೇರ್ ಮಾಡಿದ್ದಾರೆ. ಅವರು ಸ್ಯಾರಿ ವೇರ್ ಮಾಡೋದಿಲ್ಲ. ಹೌದು. ಸೊ ದೇ ರಿಯಲಿ ಲೈಕ್. ಈವನ್ JDಗೂ ಅಷ್ಟೇ, ದಿಸ್ ಇಸ್ ದ ಫಸ್ಟ್ ಟೈಮ್ ಶಿ ಈಸ್ ವೇರಿಂಗ್ ಸ್ಯಾರಿ. ಸೊ ಶಿ ರಿಯಲಿ ಲೈಕ್. ಹೇಗೆ ಅನಿಸ್ತೀವಿ ಸರ್? ತುಂಬ ಖುಷಿ ಆಯಿತು. ಸೊ ಎಲ್ಲರೂ ಖುಷಿಯಾಗಿ ಬಂದು ವೆಲ್ಕಮ್ ಮಾಡಿ ವಿಶಸ್ ಕೊಟ್ಟಿದ್ದು. ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಯಾಕಂದರೆ ಮೊದಲಿನ ಥರ ಅಲ್ಲ, ಈಗ ಎಲ್ಲರೂ ಎಲ್ಲ ಕಲ್ಚರ್ಸನ್ನು ನೋಡೋದಕ್ಕೆ ಇಷ್ಟಪಡೋಕ್ಕೆ ಪಡ್ತಾರೆ. ಸೊ ಯಾ, ಸೊ ದಿಸ್ ಅ ಗುಡ್ ಎಕ್ಸಾಂಪಲ್ ಐ ವುಡ್ ಸೇ. ಆರ್ ಮೇಬಿ ಇಟ್ಸ್ ಇಫ್ ಯು ವಾಂಟ್ ಟು ಸಿ ಎಲ್ಲ ಮೋರ್ ಆಫ್ ಅ ಡಿಫ್ರೆಂಟ್ ಕಲ್ಚರ್ ಅಂದರೆ ಡೆಫಿನೆಟ್ಲಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಏನು ಹೇಳ್ತಾರೆ ಸರ್? They also they are really happy and they are really happy about it. ಕನ್ನಡ ಏನಾರು ಕಲಿಸ್ಕೊಟ್ಟಿದ್ರೆ ಸರ್? ಕನ್ನಡ ಲ್ಯಾಂಗ್ವೇಜ್, ಓನ್ ಲ್ಯಾಂಗ್ವೇಜ್, ಮಾತೃಭಾಷೆ ಹೇಳ್ತಾರೆ, ಚೆನ್ನಾಗಿದೆಯಾ ಅಂತ ಹೇಳ್ತಾರೆ, ನಮಸ್ತೆ ಅಂತ ಎಲ್ಲ ಹೇಳ್ತಾರೆ. ಸೊ ಯಾಕಂದರೆ ನಾವು ಆಸ್ಟ್ರೇಲಿಯಾದಲ್ಲಿ ಇರೋದ್ರಿಂದ ನಾವಿಬ್ಬರು ಕಮ್ಯುನಿಕೇಟ್ ಮಾಡೋದು ಜನರಲ್ಲಿ ಇಂಗ್ಲೀಷಲ್ಲೇ ಮಾತಾಡ್ತೀವಿ. ಬಟ್ ನಾವು ಅಮ್ಮನ ಹತ್ರ ಮಾತಾಡ್ಬೇಕಾದ್ರೆ ಎಲ್ಲ ಅದನ್ನೆಲ್ಲ ಕೇಳಿಸ್ಕೊಂಡೆ ಅವಳು ಶೀಲ ರೂಪಕ್ ತುಂಬ ಖುಷಿಪಟ್ಟರು ಆ್ಯಕ್ಚುಲಿ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟಿಯಲ್ಲಿ ಅಣ್ಣಪ್ಪ ಸ್ವಾಮಿ ದೇವಾಲಯ ಸಮೀಪದ ತಿರುವಿನಲ್ಲಿ ಗ್ಯಾಸ್ ಸಿಲಿಂಡರ್ ತುಂಬಿದ್ದ ಲಾರಿ ಪಲ್ಟಿಯಾದ ಘಟನೆ ನಡೆದಿದೆ. ಕಡೂರಿನಿಂದ ಮಂಗಳೂರಿಗೆ ತೆರಳುತ್ತಿದ್ದ ಲಾರಿ ತಿರುವಿನಲ್ಲಿ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ ಎನ್ನಲಾಗಿದೆ. ಅಪಘಾತದಲ್ಲಿ ಲಾರಿ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅವರನ್ನು ಸಮೀಪದ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬಣಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಲಾರಿ ಪಲ್ಟಿಯಾದ ಪರಿಣಾಮ ಚಾರ್ಮಾಡಿ ಘಾಟಿಯಲ್ಲಿ ಕೆಲಕಾಲ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿದ್ದು ನಂತರ ಪೊಲೀಸರು ಸಂಚಾರವನ್ನು ಸುಗಮಗೊಳಿಸಿದರು. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಮಂಡ್ಯದಲ್ಲಿ ರಾಜಕೀಯ ವಾಗ್ದಾಳಿ ಮತ್ತಷ್ಟು ತೀವ್ರಗೊಂಡಿದೆ. ಮಂಡ್ಯಗೆ ಒಳ್ಳೆಯದಾಗಬೇಕಾದರೆ ಜೆಡಿಎಸ್ನ್ನು ಒದ್ದು ಓಡಿಸಬೇಕು, ಜೆಡಿಎಸ್ ಉಳಿದರೆ ಜಿಲ್ಲೆಗೆ ಭವಿಷ್ಯ ಇಲ್ಲ ಎಂದು ಸಚಿವ ಚಲುವರಾಯಸ್ವಾಮಿ ನೀಡಿದ್ದ ಹೇಳಿಕೆ. ಇದಕ್ಕೆ ಪ್ರತಿಯಾಗಿ HDK ಖಡಕ್ ಉತ್ತರ ನೀಡಿದ್ದಾರೆ. ಮಂಡ್ಯ ಜಿಲ್ಲೆನ ಇವರು ಒಬ್ಬರೇ ಗುತ್ತಿಗೆ ಪಡೆದಂತೆ ಎಂದು ಅವರು ಕಿಡಿಕಾರಿದರು. MSP ವಿಚಾರವಾಗಿ ಮಾತನಾಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ, ಇದು ರೈತರ ಪರವಲ್ಲ, ಬ್ರೋಕರ್ಗಳ ಸರ್ಕಾರ ಎಂದು ಆರೋಪಿಸಿದರು. ರೈತರು ಬ್ರೋಕರ್ಗಳಿಗೆ ಬೆಳೆ ಮಾರಾಟ ಮಾಡಿದ ಬಳಿಕ ಖರೀದಿ ಕೇಂದ್ರ ತೆರೆಯಲಾಗುತ್ತಿದೆ ಎಂದರು. ಎಷ್ಟು ಅಂತ ಅಡ್ವೈಸ್ ಮಾಡೋದು? 2028ರಲ್ಲಿ ಜನತೆಯ ಸರ್ಕಾರ ಬರುತ್ತದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಮಂಡ್ಯದಿಂದ 2028ಕ್ಕೆ ಯಾರನ್ನ ಒದ್ದು ಓಡಿಸ್ತಾರೆ ಅಂತ ಜನ ತೋರಿಸ್ತಾರೆ ಎಂದು HD ಕುಮಾರಸ್ವಾಮಿ ಖಡಕ್ ಟಾಂಗ್ ನೀಡಿದ್ದಾರೆ. ಮೊನ್ನೆ ಏನು ಹೇಳೋರು ಹೇಳಿ, ಇದದ್ದು ಈ ಮಂಡ್ಯ ಜಿಲ್ಲೆ ಒಳ್ಳೇದಾಗಬೇಕು ಅಂದರೆ ಜನತಾದಳ ಒದ್ದೋಡಿಸ್ಬೇಕಂತಲ್ಲ, ಜನತಾದಳ ಒದ್ದೋಡಿಸ್ಬೇಕಂತ. ಈ ಜಿಲ್ಲೆ ಇವರೊಬ್ಬರೇ ಗುತ್ತಿಗೆ ತಗೊಂಡಿರೋರು. ಮುಂದೆ ಗೊತ್ತಾಗುತ್ತೆ ಸರ್. MS ಹೇಳ್ತಾ ಇದ್ರಿ, ಯಾಕೆ ಅಂತಂದ್ರೆ ಪ್ರತಿ ಕೂಡ ಖರೀದಿ ಕೇಂದ್ರಗಳು ನೋಡಿ, ಈ ಸರ್ಕಾರ ಬ್ರೋಕರ್ಸ್ಗಳಿಗಿರೋ ಸರ್ಕಾರ ಇದು. ರೈತನಿಗೆ ಒಳ್ಳೇದು ಮಾಡಬೇಕು ಅಂತಕ್ಕಂಥ ಸರ್ಕಾರ ಅಲ್ಲ. ರೈತನ ಹತ್ರ ಮಾಲಿದ್ದಾಗ ಒಂದು ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಮೊದಲು ತಗೊಳ್ಳಲ್ಲ. ರೈತ ಸಂಕಷ್ಟಕ್ಕೆ ಒಳಗಾಗಿ ದುಡ್ಡಿಲ್ಲದೆ ಈ ಬ್ರೋಕರ್ಗಳಿಗೆ ಮಾರ್ತಾರಲ್ಲ, ಆಮೇಲೆ ಖರೀದಿ ಕೇಂದ್ರ ಮಾಡ್ತಾರೆ. ಅಷ್ಟರೊಳಗೆಲ್ಲ ಮುಗಿದೋಗಿರ್ತದೆ ರೈತರ ಕತೆ. ಅದರಿಂದ ಈ ಬ್ರೋಕರ್ ಸರ್ಕಾರಕ್ಕೆ ನಾನು ಚರ್ಚೆ ಮಾಡೋಕ್ಕಾಯ್ತು. ಎಷ್ಟು ಸಲ ಅಡ್ವೈಸ್ ಮಾಡೋದು. ನಾನು ಮಂತ್ರಿ ಇದ್ದೆ, ಮುಖ್ಯಮಂತ್ರಿ ಇದ್ದೆ. ಭತ್ತದ ಬೆಲೆ ಕಡಿಮೆ ಆದಾಗ ಖರೀದಿ ಕೇಂದ್ರ ಯಾವಾಗ ಪ್ರಾರಂಭ ಮಾಡಿದೆ ನಾನು? ರೈತರೆಲ್ಲ ಮಾರಾಟ ಮಾಡ್ಕೊಂಡ್ಮೇಲೆ ಮಾಡೋದನ್ನ. 2028ಕ್ಕೆ ಜನರ ಸರ್ಕಾರ ಬರ್ತದೆ ಅಂತ ಹೇಳಿದ್ರೆ ಜನತೆ, ಕರ್ನಾಟಕ ರಾಜ್ಯದ ಜನತೆಯ ಸರ್ಕಾರ ಬರುತ್ತೆ. ಜನ ಅವ್ರ ಸರ್ಕಾರ ಅವರು ಆಯ್ಕೆ ಮಾಡ್ತಾರೆ. ನಾನು ಹೇಳ್ತಿರೋದು ಅವ್ರ ಸರ್ಕಾರ ಆಯ್ಕೆ ಮಾಡ್ತಾರೆ. ಜನತೆಯ ನೇತೃತ್ವದ ಸರ್ಕಾರ ಇದು. ಜನರ ಅಭಿಲಾಷೆ ಮೇರೆಗೆ ಜನತೆಯ ಆಸೆಗಳೇನಿದೆ, ಜನತೆಯ ಸಂಕಷ್ಟಗಳಿಗೆ
ಪರಿಹಾರ ಕೊಡ್ತಕ್ಕಂಥ ಜನತೆಯ ಸರ್ಕಾರ 28ಕ್ಕೆ ಕರ್ನಾಟಕ. ಹುಬ್ಬಳ್ಳಿಯ ನಗರದ ಪ್ರಮುಖ ವ್ಯಾಪಾರ ಪ್ರದೇಶದಲ್ಲಿ ರಾತ್ರಿ ಸಮಯದಲ್ಲಿ 4 ಅಂತಸ್ತಿನ ಮಾಲ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಭೀಕರ ಬೆಂಕಿ ಕಾಣಿಸಿಕೊಂಡ ಘಟನೆ ನಡೆದಿದೆ. ಏಕಾಏಕಿ ಹೊತ್ತಿಕೊಂಡ ಬೆಂಕಿಯಿಂದ ಕೆಲಕಾಲ ಭೀತಿ ಹಾಗೂ ಆತಂಕದ ವಾತಾವರಣ ನಿರ್ಮಾಣವಾಯಿತು. ಮಾಲ್ನೊಳಗಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿವೆ. ಬೆಂಕಿ ಸುತ್ತಮುತ್ತಲಿನ ವಸತಿ ಕಟ್ಟಡಗಳಿಗೆ ವ್ಯಾಪಿಸುವ ಭೀತಿ ಉಂಟಾಗಿದ್ದರಿಂದ ಸ್ಥಳೀಯರು ಆತಂಕಗೊಂಡರು. ಮಾಹಿತಿ ಪಡೆದ ತಕ್ಷಣ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಸಮಯೋಚಿತ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಎನ್ನಲಾಗಿದೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನದಲ್ಲಿ ಜೆಡಿಎಸ್ ರಜತ ಮಹೋತ್ಸವ ಸಮಾವೇಶ, ಜನಸ್ತೋಮ ವೀಲ್ಚೇರ್ನಲ್ಲಿ ದೇವೇಗೌಡ್ರ ಎಂಟ್ರಿ, ಕೇಂದ್ರ ಸಚಿವ ಎಚ್.ಡಿ.ಕೆಯಿಂದ ಉದ್ಘಾಟನೆ, ಜೋಡೆತ್ತಿನಂತೆ ನಿಂತ ನಿಖಿಲ್ ಕುಮಾರಸ್ವಾಮಿ ಹಾಗೂ ಸೂರಜ್ ರೇವಣ್ಣ, ಚೀನಾ ಚೆಲುವೆ ಕೈಹಿಡಿದ ಕಾಫಿನಾಡ ಯುವಕ, ಅದ್ದೂರಿ ಅಂತಾರಾಷ್ಟ್ರೀಯ ವಿವಾಹ, ಆಸ್ಟ್ರೇಲಿಯಾದಲ್ಲಿ ಲವ್, ಚಿಕ್ಕಮಗಳೂರಿನಲ್ಲಿ ವೆಡ್ಡಿಂಗ್, ರೂಪಕ್ ಮತ್ತು ಜೇಡ್ ಪ್ರೇಮಕತೆ, ಮಂಡ್ಯದಿಂದ 2028ಕ್ಕೆ ಯಾರನ್ನ ಒದ್ದು ಓಡಿಸ್ತಾರೆ ಅಂತ ಜನ ತೋರಿಸ್ತಾರೆ ಎಂದು ಚೆಲುವರಾಯಸ್ವಾಮಿ ಹೇಳಿಕೆಗೆ ಎಚ್.ಡಿ.ಕೆ ಖಡಕ್ ಉತ್ತರ. ಜೊತೆಗೆ ಬ್ರೋಕರ್ ಸರ್ಕಾರ ಎಂದು ಕಿಡಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.